ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಸಿಂಪಲ್ ಅಂತಲೂ ಹೇಳ್ಬೋದು, ತುಂಬಾ ಸಿಂಪಲ್ ಆಗಿ ಇಷ್ಟಪಡೋರು ಈ ಡಿಸೈನ್ ಹಾಕೋಬಹುದು. ಇದು ರೆಡ್ ಕಲರ್ ಸ್ಯಾರಿ ಆಗಿದೆ, ಸಿಂಗಲ್ ಕಲರು. ಇದಕ್ಕೆ ನಾನೀಗ 6 ಎಳೆ ದಾರ ತಗೊಂಡಿದ್ದೀನಿ ಕುಚ್ಚಾಕ್ಲಿಕ್ಕೆ. ಇವತ್ತು ಈ ಸ್ಯಾರಿನಲ್ಲಿ ಕುಚ್ಚಾಕಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ಅದಕ್ಕೆ ನಾನು ಈ ತರ ಎಲಿಫೆಂಟ್ ಬೀಡ್ ತಗೊಂಡಿದ್ದೀನಿ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈಗ ಶುರು ಮಾಡೋಣ. 10 ನಂಬರ್ ನೀಡಲ್ ತಗೊಂಡಿದ್ದೀನಿ. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನಾನು ಯಾವಾಗ್ಲೂ ಸ್ಯಾರಿನಲ್ಲಿ 2 ಸಲ ಲಾಕ್ ಮಾಡ್ಕೊಳ್ತೀನಿ, ಇದ್ರಲ್ಲಿ ನಾನು ಒಂದೇ ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಒಂದು ಚೈನ್ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈಗ ಸಿಂಗಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಪಕ್ಕದಲ್ಲೇ ಈಗ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ. 3 ದಾರನ ಒಂದ್ ಮಾಡ್ಕೊಡಾಗ ಅದು ಹಾಫ್ ಕ್ರೋಶೆ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರನ ಒಂದ್ ಮಾಡ್ಕೊಳ್ತೀನಿ. ಹಾಫ್ ಸಿಂಗಲ್ ಕ್ರೋಶೆ ಆಯ್ತು. ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇಲ್ಲಿ ನಾನು 2 ಹಾಫ್ ಸಿಂಗಲ್ ಕ್ರೋಶೆ ಹಾಕಿದ್ದೆಲ್ಲ ಅದನ್ನ ಎರಡನ್ನು ಸೇರಿಸಿ, ಮೊದಲಿಗೆ 1 ಸಿಂಗಲ್ ಕ್ರೋಶೆ ಹಾಕಿದ್ದೆ, ಆಮೇಲೆ 2 ಹಾಫ್ ಸಿಂಗಲ್ ಕ್ರೋಶೆ ಹಾಕಿದ್ದೀನಿ. ಈಗ 2 ಹಾಫ್ ಸಿಂಗಲ್ ಕ್ರೋಶೆ ಹಿಂದೆಯಿಂದ ನೀಡಲ್ ಹಾಕಿ, ಇಲ್ಲಿ ಡಿಸೈನ್ ಹಿಂದ್ಗಡೆಯಿಂದ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡೀಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ನೋಡಿ, ಈಗ ಒಂದು ಪಿಕಾಟ್ ತರ ಆಯ್ತು ಅಲ್ವಾ. ಅಲ್ಲಿಂದ ನಾನು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಯಾಕೆಂದ್ರೆ ನಾನೀಗ ಒಂದು ಎಲಿಫೆಂಟ್ ಬೀಡ್ ಹಾಕ್ತೀನಿ, ಹಾಗೇನೆ ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ ಈ ತರ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ನೋಡಿ, ಎಲಿಫೆಂಟ್ ಯಾವಾಗ್ಲೂ ಇಲ್ಲಿ ಮೇಲ್ಗಡೆಯಿಂದ ಹೋಲ್ ಇರುತ್ತೆ, ಇಲ್ಲಿ ನೋಡಿ ಈ ತರ ಹೋಲ್ ಬಂದಿದೆ, ಅದಕ್ಕೆ ಈ ತರ ನಾನು ಡಿಸೈನ್ ಮಾಡ್ತಾ ಇದ್ದೀನಿ. ಬೀಡ್ನ ನೀಡಲ್ ಮೇಲೆ ಒಳಗೆ ಹಾಕೊಂಡು ಹೀಗೆ ಇನ್ಸರ್ಟ್ ಮಾಡ್ತೀನಿ. ಅಲ್ಲಿಂದ ಬೀಡ್ ಲಾಕ್ ಮಾಡಿ, ಬೀಡ್ ಎಲ್ಲಿ ಬರುತ್ತೆ ಅಂತ ಕರೆಕ್ಟಾಗಿ ನೋಡ್ಕೋಬೇಕು. ನೋಡಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ನೋಡಿ ಲಾಕ್ ಮಾಡ್ಕೊಳ್ತೀನಿ ಈ ತರ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಲಾಕ್ ಮಾಡಿದ್ದೆ ಅಲ್ವಾ, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಮೇಲೆ ಎಳ್ಕೊಂಡು ಈಗ 3 ದಾರಾನ ನೋಡಿ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಇದಕ್ಕೆ ಹಾಫ್ ಸಿಂಗಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ, ಹಾಫ್ ಸಿಂಗಲ್ ಕ್ರೋಶೆ ಆಯ್ತು. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ಇಲ್ಲಿ 2 ಹಾಫ್ ಸಿಂಗಲ್ ಕ್ರೋಶೆ ಹಾಫ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಗೆ ನೀಡಲ್ ಹಾಕಿ ಎರಡನ್ನು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನೋಡಿ ಈ ತರ ಪಿಕಾಟ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಹಾಫ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ನೋಡಿ 3 ಒಂದ್ ಮಾಡ್ಕೊಳ್ತೀನಿ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಹಾಕೊಂಡು ನೋಡಿ 2 ಇದೆ ಅಲ್ವಾ, ಹಾಫ್ ಕ್ರೋಶೆ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೋಬೇಕು. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಕದಲೆ ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ 3 ಚೈನ್ 1 2 3 ಚೈನ್ ಹಾಕಿ, ಈಗ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು, ಈಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ ಸ್ವಲ್ಪ ಜಾಗ ಬಿಟ್ಟು ಮತ್ತೆ ಹಾಫ್ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದ್ಸಲ ಹಾಫ್ ಡಬಲ್ ಕ್ರೋಶೆ, ಮತ್ತೆ 3 ಚೈನ್ 1 2 3 ಚೈನ್ ಹಾಕೊಂಡು ಆ 2 ಹಾಫ್ ಡಬಲ್ ಕ್ರೋಶೆ ಹಿಂಭಾಗದಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡಾಗ ನೀಡಲ್ ಮೇಲೆ 2 ದಾರ ಇದೆ, 2 ದಾರನ ಒಂದ್ ಮಾಡ್ಕೊಳ್ತೀನಿ. ಇಲ್ಲಿ 4 ಪಿಕಾಟ್ ಆಯ್ತಲ್ವಾ, ಅಲ್ಲಿಂದ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮತ್ತೆ
ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಚೈನ್ ಮಾಡಿಕೊಂಡು ನೋಡಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 6 ಚೈನ್ 1 2 3 4 5 6 ಚೈನ್ ಮಾಡಿಕೊಂಡು ನೀವು 6 ಆದ್ರೂ ಹಾಕೊಳ್ಳಿ 5 ಆದ್ರೂ ಹಾಕೊಳ್ಳಿ. ನಾನಿಲ್ಲಿ 6 ಹಾಕೊಂಡಿದ್ದೀನಿ. ಅಲ್ಲಿಂದ ನೋಡಿ ಸ್ವಲ್ಪ ಒಳಗಡೆಗೆ ಅಂದ್ರೆ ಯು ಶೇಪ್ ಬರುವ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಯು ಶೇಪ್ ಬರೋ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಒಳಗಡೆಗೆನೆ ಲಾಕ್ ಮಾಡ್ಕೋಬೇಕು ನೋಡಿ ಈ ತರ. ಮತ್ತೆ ನಾನು 6 ಚೈನ್ ಮಾಡ್ಕೊಳ್ತೀನಿ. 1 2 3 4 5 6 ಚೈನ್ ಮಾಡಿಕೊಂಡು ಸೀರೆನ ಟರ್ನ್ ಮಾಡ್ಕೊಳ್ತೀನಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, 2 ಸಲ ಲಾಕ್ ಮಾಡಿದೆ, ಅದ್ರ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ತೀನಿ. ನೋಡಿ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 6 ಚೈನ್ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೆ ಆ 6 ಚೈನ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರದಲ್ಲಿ 2ರಲ್ಲಿ 1 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. ಈಗ ಇಲ್ಲಿ 2 ಫಸ್ಟ್ ಒಂದು ತಿರುಗಿಸ್ಬೇಕಾದ್ರೆ ಹಾಕಿದ್ದೆಲ್ಲ ಅದು ಸೇರಿದಾಗ 5 ಆಗುತ್ತೆ. 3 ಆಗಿದೆ ಅಲ್ವಾ, 4 5 ಇಲ್ಲಿ ನಾನು 5 ಹಾಕೊಳ್ತೀನಿ. ಯಾಕೆ ಅಂತಂದ್ರೆ ನಾನು ಇಲ್ಲಿ 3 ಚೈನ್ ಹಾಕ್ಬಿಟ್ಟು ಕೂಡ ಲಾಕ್ ಮಾಡಿದ್ದೆಲ್ಲ ಅದು ಆಗ 6 ಆಗುತ್ತೆ. 6 ಮತ್ತೆ ಇಲ್ಲಿ ಒಂದು ಹಾಗೇನೆ ಫಸ್ಟ್ ಬೇಸ್ ಲೈನಲ್ಲೂ ಒಂದು 3 ಚೈನ್ ಹಾಕಿದ್ದೆಲ್ಲ ಅದು ಸೇರಿದಾಗ 7 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಅಲ್ಲಿಂದ ಈಗ ಇಲ್ಲಿ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡಿಕೊಂಡು ಇಲ್ಲಿ ನೋಡಿ ಈ ತರ ಗೆಜ್ಜೆ ಬೀಡ್ ಬರುತ್ತೆ, ಈ ತರ ಗೆಜ್ಜೆ ಬೀಡ್ ಹಾಕೊಳ್ತೀನಿ. ಹಾಕೊಂಡು ಅದನ್ನ ಲಾಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಆಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ನೋಡಿ ಈ ತರ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ ನೋಡಿ 2 ಆಯ್ತು. 3 4 5 ಇಲ್ಲಿ 7 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈಗ 6 ಆಯ್ತಲ್ವಾ ಇಲ್ಲಿ. ಈಗ 7ನೇ ಡಬಲ್ ಕ್ರೋಶೆ ಕಂಬನ ನಾನಿಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ಬಟ್ಟೆಗೆ ಲಾಕ್ ಮಾಡಿದ್ವಲ್ಲ ಮೊದಲಿಗೆ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ. 3 ದಾರನ 2ರಲ್ಲಿ 1 2ರಲ್ಲಿ 1 ಈಗ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಕಾಣಿಸುತ್ತೆ ನೋಡಿ. ಅಲ್ಲಿಂದ ಅದ್ರ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ನೋಡಿ, ಇಲ್ಲಿ ಈ ಥರ ಕಾಣಿಸುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ಈಗ ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಪಕ್ಕಕ್ಕೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದು ಮಾಡ್ಕೊಳ್ತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಅಲ್ಲಿಂದ ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದು ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಈಗ ಒಂದು ಪಿಕೌಟ್ ಆಯಿತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟು, ತುಂಬ ಬೇಡ, ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದು ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ನೋಡಿ. ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದು ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆ ಆಯಿತು. ಮತ್ತೆ 3 ಚೈನ್ 1 2 3 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ ನೋಡಿ. ಅಲ್ಲಿಂದ
ಲಾಕ್ ಮಾಡ್ಕೊಳ್ತೀನಿ. ಈಗ ಪಿಕಾಟ್ ಆಯಿತು. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ತುಂಬಾ ಗ್ಯಾಪ್ ಇಡೋದು ಬೇಡ, ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ದಾರಾನ ಮೇಲೆ ಇಟ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಈಗ ಹಾಫ್ ಡಬಲ್ ಕ್ರೋಶೆ ಆಯ್ತಿದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. 1 2 3. ಇನ್ನೊಂದ್ಸಲ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಸ್ವಲ್ಪ ಗ್ಯಾಪ್ ಇಟ್ಟು ನೀಡಲ್ ಹಾಕಿ ದಾರಾನ ಎಳ್ಕೊಂಡು 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ, ಮತ್ತೆ 3 ದಾರಾನ ಒಂದು ಮಾಡಿಕೊಂಡು 3 ಚೈನ್ 1 2 3 ಚೈನ್ ಹಾಕ್ಕೊಂಡು 2 ಹಾಫ್ ಡಬಲ್ ಕ್ರೋಶೆ ಮಾಡಿದೆ. ಅಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಗ್ಯಾಪ್ ಒಳಗಡೆ ಎರಡನ್ನೂ ಸೇರಿಸ್ಕೋಬೇಕು. ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ನೀಡಲ್ ಮೇಲೆಗೆ 2 ದಾರ ಇದೆ, 2 ದಾರಾನ ಒಂದ್ ಮಾಡ್ಕೊಳ್ತೀನಿ. ನೋಡಿ, ಈಗ 4 ಪಿಕಾಟ್ ಆಗಿದೆ. ನೋಡಿ ಇಲ್ಲಿ 1 2 3 4. ನೋಡಿ ಇಲ್ಲಿ 1 2 3 4 ಹೀಗೇನೆ ಮಾಡ್ಕೋಬೇಕು. ಅಲ್ಲಿಂದ ಈ ಪಿಕಾಟ್ ಆಗಿತ್ತಲ್ಲ, ಅದ್ರ ಪಕ್ಕದಲ್ಲೇ ಈಗ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಯಾಕೆಂದರೆ ಎಲಿಫೆಂಟ್ ಬೀಡ ಹಾಕಬೇಕಲ್ಲ, ಅದು ಒಂಥರ ಲುಕ್ ಚೆನ್ನಾಗಿ ಕಾಣಿಸಲ್ಲ ಸಿಂಗಲ್ ಕ್ರೋಶೆ ಮಾಡಲಿಲ್ಲ ಅಂದರೆ. ಅದಕ್ಕೋಸ್ಕರ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಮೇಲೆ ಮಾಡಿಕೊಂಡು ಒಂದು ಎಲಿಫೆಂಟ್ ಬೀಡ ಹಾಕೋಣ. ನೋಡಿ, ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿಕೊಂಡು ನೋಡಿ, ಇಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡೆ ಅಲ್ವಾ, ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ, ಪಕ್ಕದಲ್ಲೇ ಈಗ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ಮತ್ತೆ 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಅಲ್ಲಿಂದ 3 ಚೈನ್ 1 2 3 3 ಚೈನ್ ಆದ್ಮೇಲೆ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆಲ್ಲ, ಅಲ್ಲಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು ನೋಡಿ ಎರಡನ್ನ ಒಂದ್ ಮಾಡ್ಕೊಳ್ತೀನಿ. ಈಗ ಒಂದು ಪಿಕಾಟ್ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಗ್ಯಾಪ್ ಇಟ್ರೆ ಸಾಕು. ನೋಡಿ, ಈಗ ನೀಡಲ್ ಮೇಲೆ ಈಗ 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಈಗ 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಒಂದ್ ಮಾಡ್ಕೊಂಡು ಮತ್ತೆ 3 ಚೈನ್ 2 3. ನೋಡಿ, ಅಲ್ಲಿಂದ 2 ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಎಳ್ಕೊಂಡು ನೋಡಿ ಈ ತರ ಪಿಕಾಟ್ ಮಾಡ್ಕೋಬೇಕು. ಈ ತರನೇ ಇನ್ನು 2 ಮಾಡ್ಕೊಳ್ತೀನಿ. ಅಲ್ಲಿಂದ ನೋಡಿ ಇಲ್ಲಿ ಪಿಕಾಟ್ ಹಾಕಿದಲ್ಲ, ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ, ಯಾಕೆಂದ್ರೆ ಸ್ವಲ್ಪ ಗ್ಯಾಪ್ ಇರ್ಲಿ ಅಂತ ಅನ್ಕೊಂಡು ನಾನು ಈ ಆರ್ಚ್ ಹತ್ರ ಮಾತ್ರ 2 ಸಲ ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 3 ಚೈನ್ ಹಾಕೊಂಡು ಇದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 1 2 3 4 5 6 ಇದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿಂದ ಸ್ವಲ್ಪ ಒಳಗಡೆಗೆ ಯು ಶೇಪ್ ಬರುವ ಹಾಗೆ ಲಾಕ್ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಒಂದು 2 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಯು ಶೇಪ್ ಬರಬೇಕು. ಅಲ್ಲಿಂದ 6 ಚೈನ್ ಮತ್ತೆ 1 2 3 4 5 6 ಚೈನ್ ಹಾಕೊಂಡು ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ 6 ಚೈನ್ ಲಾಕ್ ಇದೆ ಅಲ್ವಾ, ಅದೇ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ 1 2 3 ಚೈನ್ ಇಲ್ಲ ಹಾಕಿದ್ದೆಲ್ಲ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತೀನಿ. ಈ ಥರ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿಗ 2 3 ಚೈನ್ಸ್ ಇದೆ ಅಲ್ವಾ ಲಾಕ್ ಮಾಡಿ, ಅದು ಕೌಂಟಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ 5 ಡಬಲ್ ಕ್ರೋಶೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ 6 ಚೈನ್ ಇದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇದೆ, 3ಅನ್ನ 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಆಯ್ತು. ಮತ್ತೆ ಡಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಅದೇ 6 ಚೈನ್ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಅಲ್ಲಿಂದ ನೀಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ 6 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಮೇಲೆ ಹೇಳ್ಕೊಳ್ತೀನಿ. ಮತ್ತೆ 2ರಲ್ಲಿ 1 2ರಲ್ಲಿ 1 4
ಡಬಲ್ ಕ್ರೋಶೆ ಕಂಬ ಈಗ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಮತ್ತೆ ಕಂಬ. ನೋಡಿ 5 ಡಬಲ್ ಕ್ರೋಶೆ ಮಾಡ್ಕೊಂಡೆ. ಇಲ್ಲಿ 2 3 ಚೈನ್ ಲಾಕ್ ಮಾಡಿದ್ದೆಲ್ಲ ಅದು ಕೂಡ ಕೌಂಟಿಗೆ ಬಂದಾಗ 7 ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಗೆಜ್ಜೆ ಇದೆ ಅಲ್ವಾ, ಈ ಗೆಜ್ಜೆನ 2 ಗೆಜ್ಜೆನ ಹಾಕೊಳ್ತೀನಿ ನಾನು. ನೋಡಿ 2 ಗೆಜ್ಜೆ ಹಾಕೊಂಡು ನಾ ಗೆಜ್ಜೆ ಲಾಕ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ ಮತ್ತೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೋಡಿ 2. ಇಲ್ಲಿ ನಾನೀಗ ಫಸ್ಟು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. 6 + ಮತ್ತೆ 1 ಅಲ್ಲಿಗೆ 7 ಆಗುತ್ತೆ. ಈಗ 3 ಮಾಡ್ಕೊಂಡೆ ಅಲ್ವಾ, ಈಗ 4 ಮತ್ತೆ 5 ಮತ್ತೆ ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೀಡಲ್ ಮೇಲೆ 3 ದಾರ ಇರುತ್ತೆ, 2ರಲ್ಲಿ 1 2ರಲ್ಲಿ 1 6 ಡಬಲ್ ಕ್ರೋಶೆ ಆಗಿದೆ ಅಲ್ವಾ. 1 2 3 4 5 6 ಆಗಿದೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಬಟ್ಟೆಗೆ ಲಾಕ್ ಮಾಡಿದ್ದೆಲ್ಲ, ಆ ಲಾಕ್ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ನೋಡಿ ಈಗ ಎಳ್ಕೊಂಡೆ ಅಲ್ವಾ. ಈಗ ನೀಡಲ್ ಮೇಲೆ 3 ದಾರ ಇದೆ, 2ರಲ್ಲಿ 1 2ರಲ್ಲಿ 1. ಅಲ್ಲಿಂದ ನೋಡಿ ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ ಲಾಕ್ 2 ಸಲ, 1 ಸಲ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿದೆ. ಮತ್ತೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಂಡೆ. ಈ ಥರ ಬರುತ್ತೆ. ಈಗ ಸೇಮ್ ಇದೇ ಥರ ಮಾಡ್ಕೊಂಡು ಹೋಗ್ಬೇಕು. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ವಿಡಿಯೋನ ಸ್ಲೋ ಮಾಡಿಕೊಂಡು ನೋಡ್ಕೊಳ್ಳಿ. ಈಗ ನಾನು ಫುಲ್ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬಾನೇ ಚೆನ್ನಾಗಿದೆ. ಕುಚ್ಚು ಇಷ್ಟಪಡೋದವರು ಈ ಥರ ಹಾಕೋಬಹುದು. ಮೈಸೂರು ಸಿಲ್ಕ್ ಸ್ಯಾರೀಸ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕುಚ್ಚು ಬೇಕು ಅಂತ ಹೇಳೋರ್ಗೆ ಇಲ್ಲಿ ನಾನು ಗೆಜ್ಜೆ ಹಾಕಿದ್ದೀನಲ್ವಾ, ಕಾಣಿಸ್ತಾ ಇದೆಲ್ಲ, ಈ ಗೆಜ್ಜೆ ಹಾಕ್ದಲ್ಗೆ ಇಲ್ಲಿ 2 ಚೈನ್ ಹಾಕಿ ಕುಚ್ಚು ಹಾಕೋಬಹುದು. ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ನಾನು ಮೊದಲೊಂದು ವಿಡಿಯೋದಲ್ಲಿ ಆ ಥರ ಮಾಡಿದ್ದೀನಿ, ಆ ವಿಡಿಯೋ ನೋಡ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 4 ಪಿಕಾಟ್ ಹಾಕಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಪಕ್ಕದಿಂದ ತೋರಿಸ್ತೀನಿ ನಿಮಗೆ. 4 ಪಿಕಾಟ್ ಹಾಕಿದ್ದೀನಿ. ಅಲ್ಲಿಂದ ಒಂದು ಆರ್ಚ್, ಅಲ್ಲಿಂದ ಎಲಿಫೆಂಟ್ ಈ ತರ ಹಾಕೊಂಡಿದ್ದೀನಿ. ನಾನು ಸ್ಮಾಲ್ ಎಲಿಫೆಂಟ್ ಹಾಕೊಂಡಿದ್ದೀನಿ. ಇಲ್ಲಿ ನೀವು ಬೇರೆ ಯಾವ್ದು ಬೇಕಾದ್ರೂ ಬೀಡ್ ಹಾಕೋಬಹುದು. ಬೀಡ್ ಬೇಡ ಅಂತ ಹೇಳೋರು ಇಲ್ಲಿ ಸ್ಕಿಪ್ ಮಾಡಿ ಒಂದು ಸ್ಮಾಲ್ ಬೀಡ್ ಕೂಡ ಹಾಕೋಬಹುದು. ಇಲ್ಲ ಬೀಡ್ ಬೇಡ ಅಂತ ಹೇಳೋರು ಇಲ್ಲಿಗೆ ಕುಚ್ಚು ಕೂಡ ಹಾಕೋಬಹುದು. ಇಲ್ಲೊಂದು ಕುಚ್ಚು ಮತ್ತೆ ಈ ಪ್ಲೇಸ್ ಅಲ್ಲಿ ಕೂಡ ಕುಚ್ಚು ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸಿಂಗಲ್ ಕಲರ್ ಸ್ಯಾರೀಸ್ಗೆಲ್ಲ ಈ ತರ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸ್ಬೋದು. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದ್ರೆ 800 ಇಂದ 900 ವರೆಗೂ ಚಾರ್ಜ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೇನೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ. ಹಾಗೇನೆ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.